ನಮಸ್ತೆ, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಪೌಡರ್ ಮೊನ್ನೆಯಿಂದಲೂ ಕೂಡ ಎಲ್ಲೇ ನೋಡಲಿ ಪೌಡರ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. 23ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಿದು ಟೈಟಲ್ಲೇ ತುಂಬ ವಿಭಿನ್ನವಾಗಿದೆಯಲ್ಲಪ್ಪ, ಏನಿರಬಹುದು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದೆ. ಸೊ ಒಂದಂತೂ ಸತ್ಯ, ಈ ಸಿನಿಮಾವನ್ನು ನೋಡಿದ್ರೆ ಕಂಪ್ಲೀಟ್ ಮನೋರಂಜನೆ ಅಂತಲೇ ಹೇಳ್ಬೋದು. ಹೊಟ್ಟೆ ಹುಣ್ಣಾಗಿಸುವಷ್ಟು ವಾಪಸ್ ಬಂದು ಮನೇಲೂ ಕೂಡ ನೆನೆಸ್ಕೊಂಡು ನಗಬಹುದು ಅಂತ ಅನಿಸುತ್ತೆ. ಸೊ ನಮಗೆ ಗೊತ್ತೇ ಇದೆ, KRG ಅಂತ ಬಂದಾಗ ಈ ಒಂದು ಸಂಸ್ಥೆಯಿಂದ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ. ಜೊತೆಗೆ ಏನಾದರೂ ವಿಭಿನ್ನವಾಗಿ ಕೊಡುಗೆಗಳನ್ನು ಕೊಡ್ತಾನೆ ಇರುತ್ತೆ ಈ ಸಂಸ್ಥೆಯಲ್ಲಿ. ಅದರಲ್ಲಿ ಇಬ್ಬರು ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕಾಣೋದು, ಒಂದು ಕಾರ್ತಿಕ್, ಇನ್ನೊಬ್ಬರು ಯೋಗಿ ಸರ್. ಸೊ ನನ್ನ ಜೊತೆ ಇದೀಗ ಯೋಗಿ ಸರ್ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ನಮಗೆ KRG ಅಂತ ಬಂದಾಗ ಒಂಥರ ಖುಷಿ ನಮಗೆ. ಕನ್ನಡ ಇಂಡಸ್ಟ್ರಿಗೆ ನಿಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಕೊಡ್ತಾನೆ ಇರ್ತೀರಿ ಇಬ್ಬರು. ನಮಗೆ ಕಣ್ಮುಂದೆ ಕಾಣುವಂಥ ಸ್ಟಾರ್ಗಳಂತಲೇ ಹೇಳಬಹುದು. ಏನು ಹೇಳ್ತೀರಿ ಸರ್, ಕನ್ನಡ ಸಿನಿಮಾ ಮತ್ತು ಕನ್ನಡ ಇಂಡಸ್ಟ್ರಿ ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಗೊಂದು ಆಸಕ್ತಿ, ಇದ್ರ ಬಗ್ಗೆ ಮೊದಲು ಹೇಳೋದಾದರೆ? ಖಂಡಿತ ಒಂದು ಮಾರ ಹೇಳಬಲ್ಲೆ, ನಾವು ಯಾವ ಸ್ಟಾರ್ಗಳಲ್ಲ. ಬಿಕಾಸ್ ನಮ್ಮ ದೊಡ್ಡವರೆಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ನಮಗೆ ಪ್ರಾಬ್ಲಿ ಭಗವಂತ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಹೊರತು ನಾವು ಯಾವ ಸ್ಟಾರ್ಗಳಲ್ಲ. ಬಿಕಾಸ್ ನೀವು ನೋಡಿದ್ದೀರಾ, ದೊಡ್ಡವರು ಏನಾದರೂ ನಮ್ಮ ಡೈರೆಕ್ಟರ್ಗಳಾಗಲಿ, ಪ್ರೊಡ್ಯೂಸರ್ಗಳಾಗಲಿ, ಡಿಸ್ಟ್ರಿಬ್ಯೂಟರ್ಗಳು ಅವರೆಲ್ಲ ಮಾಡಿ ಹೋಗಿ ಆದಿಯಲ್ಲಿ ನಾವು ಹೆಜ್ಜೆ ಇಡ್ತಾಯಿದೆ ಅಷ್ಟೇ ಹೊರತು ನಾವು ಆ ಸ್ಟಾರ್ಗಳಲ್ಲ. ಆಮೇಲೆ ನೀವು ಹೇಳ್ದಂಗೆ ಪ್ರತಿಯೊಂದು ಈಗ ಪೌಡರ್ ಅಂತ ಯಾಕೆ ನೀವು ಕೇಳಿದ್ರಿ, ಪೌಡರ್ ಸಿನಿಮಾ ಟೈಟ್ಲ್ ಹೆಂಗೇನು ಅಂತ. ಯೂಶಲಿ ಪೌಡರ್ ಅಂದರೆ ಒಂದು ಯೂನಿವರ್ಸಲ್ ಟೈಟ್ಲ್. ಪೌಡರ್ ಅಂದರೆ ಇಟ್ ಕ್ಯಾನ್ ಬಿ ವಾಷಿಂಗ್ ಪೌಡರ್ ಅಥವಾ ಟ್ಯಾಲ್ಕಮ್ ಪೌಡರ್ ಅಥವಾ ಎನಿ ಪೌಡರ್ ಇಸ್ ಎ ಪೌಡರ್. ಸೊ ಹಾಗಾಗಿ ಈ ಒಂದು ಸಿನಿಮಾನೂ ಅಷ್ಟೇ, ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಒಂದು ಮನೋರಂಜನೆ ಅಂದರೆ ಹೇಳ್ದಂಗೆ ಎಂಟರ್ಟೈನ್ಮೆಂಟ್, ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಪೌಡ್ರ್ ಅಂತ ಟೈಟ್ಲ್ ಇಟ್ಟಂಗೆ, ಅಂದರೆ ಈ ಒಂದು ಕಾನ್ಸೆಪ್ಟ್ಗೆ ಆ ಟೈಟ್ಲ್ ಬೇಕಾಗಿತ್ತು. ಸೊ ಹಾಗಾಗಿ ಪೌಡ್ರ್ ಅಂತ ಇಟ್ವಿ, ಯಾಕಂದರೆ ಯೂನಿವರ್ಸ್ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಇದರಲ್ಲಿ ಇನ್ನೊಂದು ಏನಂದರೆ, ಒಂದು ಟ್ಯಾಲ್ಕಮ್ ಪೌಡ್ರಲ್ಲಿ ಬೇರೆ ಯಾವುದೋ ಪೌಡ್ರ್ ಬಂದು ಮಿಕ್ಸ್ ಆಗಿ ಹೋದರೆ ಹೇಗಿರುತ್ತೆ. ಸೊ ಬಿಕಾಸ್ ದಿನನಿತ್ಯ ನಾವೆಲ್ಲರೂ ಯೂಸ್ ಮಾಡ್ತೀವಿ, ಅಂದರೆ ಒಂದು ಮಗುವಿಂದ ಹಿಡಿದು ಲೈಕ್ ಒಂದು ವಯಸ್ಸಾಗಿರೋ ತನಕ ಪೌಡ್ರ್ ಯೂಸ್ ಮಾಡ್ತೀವಿ. ಸೊ ಆ ಟ್ಯಾಲ್ಕಮ್ ಪೌಡ್ರಲ್ಲಿ ಬೇರೆ ಏನೋ ಆ ಪೌಡ್ರ್ ಬೇರೆ ಏನೋ ಬಿಟ್ಟರೆ ಗೊತ್ತಿಲ್ಲದಂಗೆ ನಾವು ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಏನಾಗುತ್ತೆ ಅಂತ ಆ ಒಂದು ಏನೋ ಕಾಮಿಡಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಸೊ 100% ಈಗ ನೋಡಿ, ಈಗ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ. ಭೀಮಾ ಮಾಸ್ ಸಿನಿಮಾ, ಕೃಷ್ಣ ಪ್ರಣಯಂ ಸಿಕ್ಕಿ ಅಂದ್ಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್, ಅದಕ್ಕೊಂದು ಜೊತೆ ಇನ್ನೊಂದು ಕಾಮಿಡಿ ಬೇಕು. ಸೊ ಎಲ್ಲರೂ ಕೂತು ನೋಡ್ಬೇಕಂತ ಒಂದು ಸಿನಿಮಾ ಬೇಕಾಗಿತ್ತು. ಸೊ ಪ್ರಾಬ್ಲಿ ಅದೇ ಟೈಮ್ಗೆ ನಾವು ನಮ್ಮದು ಸಿನಿಮಾ ರೆಡಿ ಆಯಿತು, ನಾವು ಬಿಡ್ತಾ ಇದ್ದೀವಿ ಇವಾಗ. 23 ಆಗಸ್ಟ್ ಬರ್ತಾ ಇದೆ. ಸೊ ಪ್ರಾಬ್ಲಿ ಈ ಸಿನಿಮಾನು ಜನ ನಮ್ಮ ಕನ್ನಡಿಗರು ಅದೇ 2 ಸಿನಿಮಾ ನೋಡೋ ಥರ ನಮ್ಮದು ನೋಡಿ ಕೈ ಹಿಡಿತಾರೆ ಅಂತ ಒಂದು ನಂಬಿಕೆಲಿದ್ದೀವಿ. ಸರ್, ನಿಮ್ಮಿಬ್ಬರು ನೋಡುವಾಗ ಒಂಥರ ಜೆಲಸ್ ಆಗುತ್ತೆ. ಯಾಕಂದರೆ ಎಲ್ಲ ಕಡೆ ಕೂಡ ನೀವಿಬ್ಬರು ಒಟ್ಟಿಗೆ ತುಂಬ ಖುಷಿ ಆಗಿರ್ತೀರ. ನೀವಿಬ್ಬರು ಆಪ್ತ ಗೆಳೆಯರು ಅನ್ನೋದು ಗೊತ್ತಿದೆ ಸರ್. ನಿಮ್ಮ ಗೆಳೆತನದ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ಇವಾಗ ಹೆಂಗಿದೆ ಅಂದರೆ, ತಾನು ಬೆಳೆದ್ರೆ ಸಾಕಪ್ಪ, ನಾನು ಆ ಥರ ಇದೆ, ನಿಮಗೂ ಗೊತ್ತಿದೆ. ಬಟ್ ನಿಮ್ದು ಹಂಗಿಲ್ಲ. ಇಬ್ಬರು ಕೂಡ ಏನೇ ಆದರೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನು ನೋಡ್ದಂಗೆ ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ನಿಮ್ಮಿಬ್ಬರ ಗೆಳೆತನದ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲ, ನನಗೆ ಫಸ್ಟ್ ಆಫ್ ಆಲ್ ಒಂಥರ ಮುಜುಗರ ಮಾಡ್ಬಿಟ್ರಿ, ಜಲಸ್ಸು ಎಲ್ಲ ಹೇಳ್ಬಿಟ್ಟು. ನೀವು ಹೇಳಿದ ಕರೆಕ್ಟೇ. ಇಬ್ಬರು ಗೆಳೆತನ ಚೆನ್ನಾಗಿದೆ ದೇವ್ರ ದಯಿಂದ. ಆಮೇಲೆ ನಮ್ಮ ಒಂದೇನಂದರೆ, ಆ್ಯಕ್ಚುಲಿ ನಾವಿಬ್ಬರು ಯಾವಾಗಲೂ ಒಂದೇ ಒಂದು ವೈಬ್ಸು, ಒಂದೇ ಕಾನ್ಸೆಪ್ಟ್ ಇರೋ ಒಂದು ಇದು. ಪ್ರಾಬ್ಲಿ ನಾನು ಡೈರೆಕ್ಷನ್ ಮಾಡ್ತಿದ್ದ ಅವಾಗಿಂದನೂ ಪರಿಚಯ, ಒಂದು ಸುಮಾರು 10 ವರ್ಷದಿಂದ ಪರಿಚಯ ಇಬ್ಬರಿಗೂ. ಸೊ ಅಂದರೆ ಇಬ್ಬರು ಐಡಿಯಾಸು ಆಮೇಲೆ ಏನೇ ಮಾಡ್ಬೇಕು ಒಂದೇ ಥರ ಇತ್ತು. ಸೊ ಹಂಗಾಗಿ ಅಲ್ಲಿಂದ ಒಂದು ನಮ್ಮ ಸ್ನೇಹ ಬೆಳೀತು. ಹಂಗಾಗಿ ಅದು ಗಟ್ಟಿ ಆಗೋದು. ಆಮೇಲೆ ಇನ್ನೊಂದು ನೀವು ಹೇಳ್ದಂಗೆ ತಾನು ಬೆಳಿಬೇಕು ಅಥವಾ ನಾನು ಬೆಳಿಬೇಕು ಅನ್ನೋದು ನಮ್ಮ ಮನೆ ಮೊದಲಿಂದ ಹೇಳ್ಕೊಟ್ಟಿದ್ದಾರೆ. ನೋಡಿದ್ರು ಯಾವತ್ತೂ ನೀನು ನಮ್ಮ ತಂದೆ ಯಾವಾಗ ನನಗೆ ಹೇಳ್ಕೊಡ್ತಾ ಇದ್ದು, ನೀನು ನಾನು ಅಂತ ಹೇಳ್ಬೇಡ, ನಾವು ಅಂತ ಹೋಗು, ಬೆಳಿತೀರಾ ಅಂತ. ಸೊ ಪ್ರಾಬ್ಲಿ ಅವರೊಂದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದು ಒಂದು ಇದು ನಾನು ಯಾವಾಗಲೂ ನಂಬ್ತೀನಿ. ಯಾಕಂದರೆ ನಾನು ಏನಾದ್ರು ನಾನು ಮಾಡಿದ್ದು ಅಂತ ನಾನು ಹೇಳೋಕ್ಕೋಗಲ್ಲ, ನಾವು ಮಾಡಿದ್ದು ಅಂತೀನಿ. ಯಾಕಂದ್ರೆ ನನ್ನ ಜೊತೆಯಲ್ಲಿ ಒಂದು ಟೀಮು ಇರುತ್ತೆ. ಸೊ ಒಬ್ಬ ಮನುಷ್ಯ ಅವನೊಬ್ಬನಾಗ ಏನೂ ಮಾಡೋಕ್ಕಾಗಲ್ಲ. ಪ್ರಾಬ್ಲಿ ಮದುವೆ ಒಂದು ಬಿಟ್ಟರೆ ಅವನೇನು ಮಾಡೋಕ್ಕಾಗಲ್ಲ. ಪ್ರಾಬ್ಲಿ ಅಷ್ಟೇ. ಅದು ಯಾಕಂದರೆ ಪ್ರತಿಯೊಂದಕ್ಕೂ ನಮಗೊಂದು ಟೀಮ್ ಬೇಕು. ಒಂದು ಅಡುಗೆ ಮಾಡೋಕೆ ಅವ್ರು ಮಾಡಿಕೊಟ್ರೆ ನಾವು ತಿಂತೀವಿ, ನಮ್ಮ ತಾಯಿ ಆಗಲಿ ಎಂತ ಓವರ್ ಇಟ್ ಇಸ್. ಸೊ ಒಂದು ಕೆಲಸದಲ್ಲೂ ನಾವು ಅಂತ ಹೋದಾಗ ಗೆಲುವು ಜಾಸ್ತಿ ಇರುತ್ತೆ. ನಾನು ಅಂತ ಹೋದಾಗ ಪ್ರಾಬ್ಲಿ ಗೆಲ್ಲಬಹುದು, ಈ ಮಟ್ಟಿಗೆ ಒಂದು ಗೆಲುವು ಯಶಸ್ಸು ಇರೋಲ್ಲ ಅಂತ ನನ್ನ ಒಂದು ನಂಬಿಕೆ. ಸೊ ಹಂಗಾಗಿ ಯಾರ ಕಣ್ಣು ಬೀಳದಿರಲಿ. ನೀವು ಹೇಳ್ದಂಗೆ ನಿಮಗೆ ಜಲಸಿ, ಓಕೆ, ಆ ಪ್ರೀತಿ 100% ನಾನು ನಿಮ್ಗೆ ಇದು ಮಾಡ್ತಾ ಇಲ್ಲ. ಸೊ ಖುಷಿ ಆಗುತ್ತೆ. ಬಿಕಾಸ್ ಅಷ್ಟು ಜನ ಎಲ್ಲರೂ ಪಡ್ತಿದ್ದಾರೆ ಅಂದರೆ ಪ್ರಾಬ್ಲಿ ನಾವು ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಆ ಫ್ರೆಂಡ್ಶಿಪ್ನ ಹಂಗೆ ಉಳಿಸ್ಕೊಬೇಕು ಅಂತ
ಖಂಡಿತ ಆಸೆ ಇದೆ. ಯಾರ ಕಣ್ಣು ಬೀಳೋದು ಬೇಡ ಸರ್. ಸರ್ ಇನ್ನು ಅಗೇನ್ ಪೌಡ್ರ್ ಬಗ್ಗೆ ಹೇಳೋದಾದ್ರೆ ದೊಡ್ಡ ತಾರಾ ಬಳಗ ಇದೆ. ಟ್ರೈಲರ್ ನೋಡಿದಾಗ ಅನಿಸಿದೆ ಏನಂದರೆ ಕಚಗುಳಿ ಕೊಡುವಂತಹ ಅಲ್ಲಲ್ಲಿ ಪಂಚಿಂಗ್ ಡೈಲಾಗ್ಗಳು, ಕಾಮಿಡಿಗಳು, ಸೊ ಮತ್ತೆ ನೋಡಬೇಕು ಅಂತ ಟ್ರೈಲರ್ ಅನಿಸಿದ್ದಿದೆ. ನಾವು ಕೂಡ ಸಿಕ್ಕಾಪಟ್ಟೆ ಟೈಮ್ಸ್ ನೋಡಿಬಿಟ್ವಿ. ಈ ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಆ್ಯಂಡ್ ಕೆಲವು ನಿಮಗೆ ಶೂಟಿಂಗ್ ಸೆಟ್ಟಲ್ ಆದಂಥ ಒಳ್ಳೆ ಅನುಭವಗಳ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ತಾರಾ ಬಳಗದಲ್ಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಿಮಗೆ ದಿಗಂತ್ ಇದ್ದಾರೆ. ದಿಗಂತು ನ್ಯಾಚುರಲಿ ನಿಮ್ಗೆ ಗೊತ್ತು ಒಳ್ಳೆ ನಟ. ಆಮೇಲೆ ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಅವ್ರು. ಬಿಕಾಸ್ ನಾವು ನೋಡಿದ್ವಿ ಐ ಮೀನ್ ಲಾಸ್ಟ್ ಬ್ಯಾಚಸ್ ಪಾರ್ಟಿ ಮಾಡಿದ್ದು ಇದರಲ್ಲೂ ಅಷ್ಟೇ. ಆಮೇಲೆ ಎಷ್ಟು ಈಸಿಯಾಗಿ ಅವ್ರ ಪಾತ್ರಕ್ಕೆ ಒಗ್ಕೊಂಡ್ಬಿಡ್ತಾರೆ ಅಂದರೆ ಸೊ ನಿಮ್ಗೆ ನಂಬಗೆ ಅಲ್ಲಿ ತುಂಬ ಈಸಿಯಾಗಿ ಮಾಡಿಬಿಡ್ತಾರೆ. ಸೊ ಇನ್ಕ್ಲೂಡಿಂಗ್ ಧನ್ಯ ಅವರಾಗ್ಬೋದು, ಆಮೇಲೆ ಶರ್ಮಿಳಾ ಅವರಾಗಿರ್ಬೋದು, ಆಮೇಲೆ ರಂಗಣ್ಣರಾಗೂ ನಿಮ್ಗೆ ಗೊತ್ತೇ ಇದೆ. ಸೊ ಈಗಾಗಲೇ ಈ ವರ್ಷದಾಗಲೇ ಶಾಕಾಹಾರಿ ಬಂದಿದೆ, ಮೂರನೇ ಕ್ಷಣ ಬಂದಿದೆ, ಎಲ್ಲೆಲ್ಲೂ ನಗ್ಸಿದ್ದಾರೆ ಟಗರು ಪಲ್ಯ. ಸೊ ಇದರಲ್ಲೂ ಅಷ್ಟೇ ಅದೇ ಥರ ಒಂದು ಕಂಟಿನ್ಯೂ ಆಗುತ್ತೆ. ಅಂದರೆ ಶಾಕರಿ ಸೀರಿಯಸ್ ಆಗಿತ್ತು, ಮೂರನೇ ಕ್ಷಣಪ್ಪ ಕಾಮಿಡಿ ಇತ್ತು. ಬಟ್ ಇದರಲ್ಲಿ ಸಿಕ್ಕೋಡ್ ಕಾಮಿಡಿ ಮಾಡಿದ್ದಾರೆ. ಅವನು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಯೂಶ್ವಲಿ ನೀವು ನೋಡಿರೋದೆಲ್ಲ ಸೀರಿಯಸ್ ಆಗಿ ಮಾಡಿರ್ತಾರೆ. ಬಟ್ ಈ ಸಿನಿಮಾಲಿ ಅವರು ಕಾಮಿಡಿ ಮಾಡ್ತಾರೆ. ಅದಾದ ನಂತರ ನಮ್ಮ ರವಿಶಂಕರ್ ಗೌಡ್ರು ಇದ್ದಾರೆ, ಆಮೇಲೆ ನಮ್ಮ ನಾಗಭೂಷಣ್ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ಆಮೇಲೆ ನಮ್ಮ ಸಕುಟುಂಬ ಸಮೇತ ಭರತ್ ಅಂತ ಇದ್ದಾರೆ, ಅವರಿದ್ದಾರೆ. ಆಮೇಲೆ ಸುಮಾರು ಜನ ಐ ಮೀನ್ ಹೇಳ್ದಂಗಲ್ಲ ಒಂದು 10 ಜನ. ಬಿಕಾಸ್ ಈ ಎಲ್ಲರೂ ಹೇಳಿದ್ರು ಏನು ಇಷ್ಟೊಂದು ಸ್ಟಾರ್ ಕಾಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ. ಪ್ರಾಬ್ಲಿ ಈ ಸಿನಿಮಾಗೆ ಪ್ರತಿಯೊಂದು ಪಾತ್ರಗಳು ಇಂಪಾರ್ಟೆಂಟ್. ನೀವು ನೋಡ್ತಿರ್ತಾರೆ ಕ್ಯಾರೆಕ್ಟರ್ಗಳು ಒಬ್ಬೊಬ್ಬರು ಒಂದು ವೇಷಭೂಷಣ, ಅದು ಒಂದೊಂದು 5-5 ಅರ್ಧ ಹಾಕಿದ್ದಾರೆ ವೇಷಗಳು. ಸೊ ಪ್ರಾಬ್ಲಿ ಈ ಸಿನಿಮಾಗೆ ಎಲ್ಲರ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಜನರ ಮುಂದೆ ಹೇಳಿದಾಗ ಖಂಡಿತ ಈ ಪಾತ್ರಗಳಿಗೆ ಅವಶ್ಯಕತೆ ಇದೆ ತೊಗೊಳ್ಳಿ ಪರವಾಗಿಲ್ಲ. ಯಾಕಂದರೆ ಸಿನಿಮಾ ಚೆನ್ನಾಗಿ ಎಂಡ್ ಆಫ್ ದ ಡೇ ಸಿನಿಮಾ ಹೇಗಾಗೋದು ಗೊತ್ತಿಲ್ಲ, ಸಿನಿಮಾನ ನಾವು ಆ್ಯಕ್ಚುಲಿ ಚೆನ್ನಾಗಿ ಮಾಡಬೇಕು. ಐ ಮೀನ್ ರಿಸಲ್ಟ್ ಗೊತ್ತಿಲ್ಲ. ನನ್ನ ಪ್ರಕಾರ ಸಿನಿಮಾ ಅಂದರೆ ಸಿನಿಮಾ ಸಿಕ್ಕಿದ್ದನ್ನ ನಿಯತ್ತಾಗಿ ಮಾಡಬೇಕು ಏನೋ. ಸೊ ಹಾಗಾಗಿ ನಾವು ನಮ್ಮ ನಿಯತ್ತಲ್ಲಿ ಮಾಡಿರ್ತೀವಿ. ಪ್ರಾಬ್ಲಿ ರಿಸಲ್ಟ್ಸ್ ಇಸ್ ಆಲ್ವೇಸ್ ದೇವರ ಒಂದು ಇದು. ನಾವೆಲ್ಲೋ ಏನೋ ತಪ್ಪು ಮಾಡಿದರೆ ಪ್ರಾಬ್ಲಿ ಏನೋ ಆಗಿರುತ್ತೆ. ಚೆನ್ನಾಗಿ ಮಾಡಿದರೆ 100% ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಇರ್ತೀವಿ ನಾವು. ಸರ್ ನಾನು ಆಗಲೇ ಹೇಳ್ತಿದ್ದೆ ನಿಮ್ಮ ಸ್ಟಾರ್ಗಳು, ಯಾಕಂತ ಹೇಳಿದ್ರೆ ನೀವು ತೆರೆ ಹಿಂದೆ ಕೆಲಸ ಮಾಡುವಂಥ ಸ್ಟಾರ್ಗಳು. ಸೊ ನೀವು ಇಂಡಸ್ಟ್ರಿಗೆ ಬಂದು ಸಾಕಷ್ಟು ವರ್ಷಗಳೇ ಆಗಿದ್ದಾವೆ. ಸೊ ಸಾಕಷ್ಟು ಸಿನಿಮಾಗಳಿಗೆ ನಿಮ್ಮ ಕೊಡುಗೆ 100% ತುಂಬಾ ಇದೆ. ಸೊ ನಿಮ್ಮ ಅಲ್ಲಿಂದ ಇಲ್ಲಿ ಅವರಿಗೆ ಜರ್ನಿಯ ಬಗ್ಗೆ ಏನಾದ್ರು ಒಂದು ಒಳ್ಳೆ ವಿಚಾರವನ್ನು ಹಂಚಿಕೊಳ್ಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಹೇಗಿತ್ತು ನಿಮ್ಮ ಜರ್ನಿ, ಬಣ್ಣದ ಜಗತ್ತಿನ ಈ ಜರ್ನಿ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಳ್ಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? 100% ನಾನು ಆ್ಯಕ್ಚುಲಿ ಏನು ಹೇಳ್ದಂಗೆ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಬರ್ತಾ ಇದೆ ಅನ್ಸಿ. ಇನ್ನೂ ಆಗಿಲ್ಲ 20 ಇಯರ್ಸು, 18 ಒಂದು 15 to 18 ಇಯರ್ಸ್ ಆಗಿರ್ಬೋದು. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸೊ ಪ್ರಾಬ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಅಲ್ಲಲ್ಲಿ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ದುಡ್ಡು ಬೇಕಾಗಿತ್ತು ಅವಾಗ, ಇರಲಿಲ್ಲ. ಸೊ ಪ್ರಾಬ್ಲಿ ಏನೋ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ, ಆಮೇಲೆ ಅಸೋಸಿಯೇಟ್ ಆದೆ, ಕೋ ಡೈರೆಕ್ಟರ್ ಆದೆ, ಡೈರೆಕ್ಷನು ಮಾಡಿದೆ. ಎರಡು ಸಿನಿಮಾ ಗೊತ್ತಿರೋದು ನಿಮಗೆ, ಒಂದು ಗಣೇಶ್ ಸರ್ ಅವ್ರದ್ದು, ಒಂದು ಶಿವಣ್ಣಂದು. ಅದಾದಮೇಲೆ ಅದಾದಮೇಲೆ ಮಧ್ಯದಲ್ಲಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಎಲ್ಲರಿಗೂ ಮಾಡಿದ್ದೀನಿ, ಹೀರೋ ಹೀರೋಯಿನ್ಸ್ ನಮ್ಮ ಏನಿತ್ತು ಆ ಜರ್ನಿಯಲ್ಲಿ ಪ್ರತಿಯೊಬ್ಬರಿಗೂ ಇತ್ತು. ಅದಾದಮೇಲೆ ಆಫ್ಟರ್ ಡೈರೆಕ್ಷನ್ ಬಂಗಾರ ಸನ್ ಆಫ್ ಬಂಗಾರದ ವಂಶ ಆದಮೇಲೆ 17ನಲ್ಲಿ ಅದೇ ನಾನು ಕಾರ್ತಿಕ್ಕು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಐ ಮೀನ್ ಬಿಸ್ನೆಸ್ ಇದು ಇರಲಿ ಜೊತೆಯಲ್ಲಿ ಅಂತ ಹೇಳಿದಾಗ ಡಿಸ್ಟ್ರಿಬ್ಯೂಷನ್ ಓಪನ್ ಮಾಡಿದ್ವಿ. ಡಿಸ್ಟ್ರಿಬ್ಯೂಷನ್ ಓಪನ್ ಮಾಡಿದ್ವಿ. ದೇವ್ರ ದಯಿಂದ ಅಲ್ಲೂ ನಮ್ಗೆ ಚೆನ್ನಾಗಿ ಬಂತು. ತದಾದ ನಂತರ ನಮ್ಮ ಫಸ್ಟ್ ಪ್ರೊಡಕ್ಷನ್ ರತ್ನ ಪ್ರಪಂಚ ಮಾಡಿದ್ವಿ, ಆಮೇಲೆ ಹೊಯ್ಸಳ ಮಾಡಿದ್ವಿ. ಈಗ ಇದು 3ನೇ ಸಿನಿಮಾ, ನೆಕ್ಸ್ಟು ಉತ್ತರಾಖಂಡ ಇದೆ. ಸೊ ಈ ಥರ ಜರ್ನಿ ಹೋಗ್ತಾ ಇದೆ. ಇದೆಲ್ಲರೂ ಮಧ್ಯ ನಂಗೆ ಸಿಗೋರೆಲ್ಲ ಕೇಳ್ತಾ ತುಂಬ ಮೀಡಿಯಾವರು ಜಾಸ್ತಿ ಕೇಳ್ತಿರ್ತಾರೆ, ನೀವು ಯಾವ ಡೈರೆಕ್ಷನ್ ಮಾಡ್ತೀರಾ ನಮ್ಗೆ ಹೇಳಿ ಅಂತ. ಅದನ್ನು ಖಂಡಿತ ಮಾಡ್ಬೇಕಂತ ಇದ್ದೀನಿ, ಪ್ರಾಬ್ಲಿ ಈ ವರ್ಷ ಅಥವಾ ನೆಕ್ಸ್ಟ್ ಇಯರ್. ಯಾಕಂದರೆ ನಾವು ಅದು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗೋಂತ ಬಂದಿದ್ದು ನಾನು ಆ್ಯಕ್ಚುಲಿ ಮಾಡಿದೆ. ಮೀನ್ ದೇವರದಿಂದ ಅದು ಮಾಡಿದೆ. ಬಟ್ ಅಗೇನ್ ಎಲ್ಲೋ ಒಂದು ಕಡೆ ಇರುತ್ತಲ್ವ, ನಾನು ಅದು ಮಾಡಬೇಕು ಅಂತ. ಖಂಡಿತ ಪ್ರಾಬ್ಲಿ ಈ ವರ್ಷ ಎಂಡ್ ಅಥವಾ ನೆಕ್ಸ್ಟ್ ಇಯರಲ್ಲಿ. ಅದು ಗೊತ್ತಿಲ್ಲ ಪಾಪ. ನಾನು ಅನ್ಕೊಳ್ಳೋದು ದೊಡ್ಡದಲ್ಲ ಪಾಪ, ಅವ್ರು ಫ್ರೀ ಇರಬೇಕಲ್ವ. ಸೊ ಹಂಗಾಗಿ ಪ್ರಾಬ್ಲಿ ನೋಡೋಣ, ಎಲ್ಲ ರೆಡಿ ಆದಮೇಲೆ ಆ ಟೈಮ್ಗೆ ಪಾಪ ಯಾರು ಫ್ರೀ ಇರ್ತಾರೋ, ಆಮೇಲೆ ನಮ್ಮ ಕತೆಗೆ ಯಾರು ಹೋಗ್ತಾರೋ ಅದು ನೋಡಿಕೊಂಡು ಖಂಡಿತ ಮಾಡೋಣ ಅಂತ. ಸರ್ ಇನ್ನೊಂದು ಅಪ್ಪು ಸರ್ ಜೊತೆ ಕೂಡ ನಿಮ್ಗೆ ಒಳ್ಳೆ ಬಾಂಧವ್ಯ ಇತ್ತು. ಸೊ ಅವರು ಹೋಗೋ ಹಿಂದಿನ ದಿನ ಕೂಡ ನಿಮ್ಮದು ಮೀಟಿಂಗ್ ಆಗಿತ್ತು, KRG ಆಫೀಸಿಗೆ ಅವ್ರು ಬಂದಿದ್ದರು, ಮಾತಾಡಿದ್ರು. ಆ ಕ್ಷಣನ ನಾನು ಕೂಡ ನೋಡಿದ್ದೆ. ಸೊ ಈ ಕ್ಷಣದಲ್ಲಿ ನಿಮ್ಮ ಆ ಅಪ್ಪು ಸರ್ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅಂತ? ನಾನು ಐ ಮೀನ್ ನೀವು ಮೊನ್ನೆ ಯಾವ್ದು ಲಾಸ್ಟ್ ಟೈಮ್ ನೀವು ನೋಡಿದಿರಂತ ಹೇಳ್ತೇನೆ. ಇದುವರೆಗೂ ಅವ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು. 100% ನಾವು ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇದ್ದಾರೆ. ನಾನು ಯಾವತ್ತೂ ಅವ್ರು ನಮ್ಮ ಈಚ್ ಆ್ಯಂಡ್ ಎವ್ರಿ ಡೇ ನಾನಲ್ಲ ಪ್ರತಿಯೊಬ್ಬ ಕನ್ನಡಿಗರು ನೆನೆಸ್ಕೊಂತಾರೆ. ಬಿಕಾಸ್ ನಾನು ಅಂತ ಹೇಳಿದ್ರೆ ಅಗೇನ್ 3 ಆಗುತ್ತೆ, ನಾವೆಲ್ಲರೂ ನೆನೆಸ್ಕೊಂತೀವಿ. ಸೊ ಅವ್ರು ನಮ್ಮಲ್ಲೇ ಇದ್ದಾರೆ. ಸೊ ಅವರೆಲ್ಲೂ ಹೋಗಿಲ್ಲ. ಸೊ ನಾವು ಮಾಡೋ ಪ್ರತಿಯೊಂದಕ್ಕೆ ಅಲ್ಲ ಹಿಂದಿನ ದಿನ 100%. ಯಾಕಂದರೆ ಜೊತೆಲೇ ಇದ್ವಿ. ಸಂಜೆ 5-6 ಗಂಟೆ ತನಕ ಜೊತೆಲೇ ಇದ್ವಿ ಅವತ್ತು. ಅದೇ ಹೇಳ್ದಂಗೆ ಒಂದು ಏನೋ ಆಗಬಾರ್ದು ಆಗೋಯ್ತು ಅಷ್ಟೇ. ಬಟ್ ಓಕೆ, ನಾವು ಪ್ರತಿಯೊಂದು ನಾವು ಮಾಡೋ ಕೆಲಸದಲ್ಲಿ ಅವ್ರು ಇದ್ದಾರೆ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕೆಲಸ ನಾವು ಏನೇ ಮಾಡೋಕ್ಕೆ ಮುಂಚೆನೂ ಅವ್ರ ಬಗ್ಗೆ ನೆನೆಸ್ಕೊತೀರಿ. ಆಮೇಲೆ ಎಲ್ಲೇ ಕೂತಿರೋ ಮಾತಾಡ್ತೀರೋ ಅವ್ರ ಬಗ್ಗೆ. ಸೊ ಅವರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಾವೆಲ್ಲ ಮಾಡೋ ಕೆಲಸಗಳಲ್ಲಿ ಅವ್ರ ಪ್ರೋತ್ಸಾಹ ಖಂಡಿತ ಇದ್ದೇ ಇರೋದು. ಯಾಕಂದರೆ ಅವತ್ತಿಂದ ಹಂಗೆ ಇದ್ರು, ನೀವು ಮಾಡಿ ಅನ್ನೋರು.
ಸೊ ಅದೇ ಒಂದು ಹುಮ್ಮಸ್ಸಲ್ಲಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತಲೇ ನಾವು ಯಾವತ್ತೂ ಕೆಲಸ ಮಾಡ್ತಿರೋದು. ಅವ್ರನ್ನ ಬಿಟ್ಟು ಮಾಡೋಕ್ಕೆ ನಮ್ಗೆ ಯೋಚನೆ ಬರೋಲ್ಲ. ಬಿಕಾಸ್ ಆ ಒಂದು ಒಡನಾಟ, ಒಂದು ಗೆಳೆತನ ಹಂಗಿತ್ತು ನಮಗೆ. ಅದು ಆಲ್ಮೋಸ್ಟ್ ಒಂದು 15-20 ಇಯರ್ಸ್ ನಮ್ಗೆ ತುಂಬ ಚೆನ್ನಾಗಿ ಪರಿಚಯ, ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಅವ್ರು ಬರೋಕ್ಕೆ ಚಾನ್ಸೇ ಇಲ್ಲ. ಈ ಸ್ಟಿಲ್ ದೇರ್, ನಮ್ಮ ಜೊತೆ ಎಲ್ಲೋ ಇದ್ದಾರೆ. ಮೋಸ್ಟ್ ಇಲ್ಲೂ ಕೇಳಿಸ್ಕೊಂತಿರ್ತಾರೆ, ಎಲ್ಲೋ ಇರ್ತಾರೆ, ಏನೋ ಮೋಸ್ಟ್ ಹಿಂದೆ ನಿಂತ್ಕೊಂಡು ಇರ್ತಾರೆ ಬೆನ್ ನಮಗೆ. ಅಂದರೆ ಅವ್ರ ಆಶೀರ್ವಾದ ಯಾವುದಿದ್ದೇ ಇರುತ್ತೆ ನಮಗೆ. ಎಸ್ ವೀಕ್ಷಕರೇ, ಇದು ಯೋಗಿ ಸರ್ ಅವರ ಮಾತುಗಳು. ಆಗಸ್ಟ್ 23 ಕೆಲವೇ ಗಂಟೆಗಳಿದ್ದಾವೆ. ಸೊ ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡೋಣ. ಪೌಡರ್ ಸಿನಿಮಾ ನೋಡಿದ್ರೆ 100% ಒಂದು ನಗುವಿನ ಹ್ಯಾಂಗ್ ಓವರ್ ಮೂಲಕ ನಾವು ಹೊರಗೆ ಬರಬಹುದು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.